ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು, ನನ್ನ ಡಯೆಟು, ಪ್ರೆಗ್ನೆನ್ಸಿಯಲ್ಲಿ ನನಗಾದ ಪ್ರಾಬ್ಲಮ್ಸು ಮತ್ತು ಸಿಮ್ಟಮ್ಸು ಇದೆಲ್ಲವೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಆ್ಯಕ್ಚುಲಿ ಏನು ಗೊತ್ತಾ, ಮದುವೆ ಆದಮೇಲೆ ನಾನು ಫುಲ್ಲು ಚೇಂಜ್ ಆಗೋದೆ. ಎಷ್ಟು ಚೇಂಜ್ ಆಗೋದೆ ಅಂತಂದರೆ, ನನ್ನ ಡೈಲಿ ರೊಟೀನು, ನನ್ನ ಲೈಫ್ ಸ್ಟೈಲು ಎಲ್ಲ ಚೇಂಜ್ ಆಗೋಯಿತು. ಔಟ್ಸೈಡಲ್ಲಿ ಜಾಸ್ತಿ ಸುತ್ತಾಡೋದು, ಔಟ್ಸೈಡ್ ಫುಡ್ ಚೆನ್ನಾಗಿ ತಿನ್ನೋದು, ಒಂದು ಟೈಮಿಂಗ್ಸ್ ಅಂತ ಫಾಲೋ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ ಬೇಗ ಎದ್ದೇಳ್ತಾ ಇರಲಿಲ್ಲ, ನೈಟೇ ಬೇಗ ನಿದ್ದೆ ಮಾಡ್ತಾ ಇರಲಿಲ್ಲ. ಫುಡ್ಡು ಅಷ್ಟೇ, ಊಟನೂ ಕೂಡ ನಾನು ಸರಿಯಾದ ಟೈಮಲ್ಲಿ ತೊಗೊತಾ ಇರಲಿಲ್ಲ. ತುಂಬ ನನ್ನ ಡೈಲಿ ರೊಟೀನೆಲ್ಲ ಅಧ್ವಾನ ಆಗೋಗಿತ್ತು ಅಂತಲೇ ಹೇಳ್ಬೋದು. ಟೋಟಲಿ ನನ್ನ ಮ್ಯಾರೇಜ್ ಆದಮೇಲೆ ನನ್ನ ಲೈಫ್ ಸ್ಟೈಲೆಲ್ಲ ಚೇಂಜ್ ಆಗೋಯಿತು. ಇದರಿಂದ ನನಗೆ ಮದುವೆಯಾಗಿ 1 ತಿಂಗಳಾದಮೇಲೆ ನನಗೆ ಪೀರಿಯಡ್ಸ್ ಆಗಬೇಕಾಗಿತ್ತು, ಆಗಲಿಲ್ಲ, ಮಿಸ್ ಆಗೋಯಿತು. ನಾನೇನು ಅಂದ್ಕೊಂಡೆ, ನಾನು ಚೆನ್ನಾಗಿ ತಿಂತಾಯಿದ್ದೀನಲ್ಲ ಹೊರಗಡೆ ಜಂಕ್ ಫುಡ್ ಎಲ್ಲ, ಅದಕ್ಕೆ ನನಗೆ ಆಗ್ತಾಯಿಲ್ಲ ಪೀರಿಯಡ್ಸು. ಇದು ನಂಗೆ ಮೊದಲೇ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅದಕ್ಕೆ ಆಗ್ತಾಯಿಲ್ಲೇನೋ ಅಂತ ಅಂದ್ಬಿಟ್ಟು, ಬಿಡು ನೆಕ್ಸ್ಟ್ ಮಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೆ. ನಾನು ನೆಗ್ಲೆಕ್ಟ್ ಅಂದರೆ ಒಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡೋಣ, ಆಗಿಬಿಡುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಅದಾದಮೇಲೆ ಎಕ್ಸಸೈಸ್ ಮಾಡೋಕ್ಕೂ ನಾನು ಸ್ಟಾರ್ಟ್ ಮಾಡಿದೆ. ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ನಾನು ಸ್ವಲ್ಪ ನನ್ನ ವೆಯ್ಟೆಲ್ಲ ಕಡಿಮೆ ಮಾಡ್ಕೊತೀನಿ ಅಂತ ಅಂದ್ಕೊಂಡ್ರೆ ನನ್ನ ವೆಯ್ಟ್ ಜಾಸ್ತಿ ಆಗೋಯಿತು. ಇದ್ದಕ್ಕಿದ್ದಂತೆ ಒಂದೆರಡು ದಿನಕ್ಕೆ ನಾನು ತುಂಬ ದಪ್ಪ ಆಗಿಬಿಟ್ಟೆ, ವೆಯ್ಟ್ ಜಾಸ್ತಿ ಆಗಿಬಿಡ್ತು. ಇದೇನಪ್ಪ, ಎಕ್ಸಸೈಸ್ ಮಾಡಿದ್ರೆ ವೆಯ್ಟ್ ಕಡಿಮೆ ಆಗುತ್ತೆ, ದಪ್ಪ ಇರೋರು ಸಣ್ಣ ಆಗ್ತಾರೆ. ನಾನು ನೋಡಿದ್ರೆ ರಿವರ್ಸು, ಇದೇನಪ್ಪ ಹಿಂಗೆ ವೆಯ್ಟ್ ಬರ್ತಾಯಿದ್ದೀನಿ, ಇದೇನಾಗ್ತಾಯಿದೆ ನನಗೆ, ನನ್ನ ಲೈಫಲ್ಲಿ ಏನಾಗ್ತಾಯಿದೆ, ಮದುವೆ ಆದಮೇಲೆ ಏನು ಹಿಂಗಾಗ್ತಾಯಿದೆ ನನಗೆ ಅಂತೆಲ್ಲ ಅನಿಸ್ಬಿಟ್ಟಿತ್ತು. ಆಮೇಲೆ ಇದ್ದಕ್ಕಿದ್ದಂತೆ ನನಗೆ ಬ್ಯಾಕ್ ಪೇನು ಸ್ಟಾರ್ಟ್ ಆಗೋಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ, ನನಗೆ ಎಷ್ಟೇ ಓಡಾಡಲಿ, ಎಷ್ಟೇ ನಿಂತ್ಕೊಂಡಿರಲಿ, ಎಷ್ಟೇ ಕೆಲಸ ಮಾಡಲಿ, ಎಷ್ಟೊತ್ತೇ ಇರಲಿ, ನನಗೆ ಬ್ಯಾಕ್ ಪೇನ್ ಅನ್ನೋದೇ ಬರ್ತಾ ಇರಲಿಲ್ಲ. ಬಟ್ ಏನಾಗೋಯ್ತು ಅಂತಂದರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಯಿತು. ನಾನು ಇನ್ನೇನು ಮಾಡೋದು, ನನಗೆ ಅರ್ಥನೇ ಆಗಲಿಲ್ಲ. ಏನಿದು, ನನಗೆ ಇಷ್ಟು ಬೇಗ ವಯಸ್ಸಾಗೋಯ್ತಾ, ಮದುವೆ ಆಗಿದ ತಕ್ಷಣ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಎಲ್ಲ ಕ್ವಶನ್ ಎಲ್ಲ ನನ್ನ ಮೈಂಡಲ್ಲೆಲ್ಲ ಬಂದ್ಬಿಟ್ಟಿತ್ತು ನನಗೆ ತುಂಬ ಫನ್ನಿಯಾಗಿ. ಆಮೇಲೆ ನನಗೆ ಡೌಟ್ ಆಯಿತು, ಯಾಕೆ ನನ್ನ ಬಾಡಿಯಲ್ಲಿ ಇಷ್ಟೊಂದು ಚೇಂಜಸ್ ಬರ್ತಾಯಿದೆ, ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆಯಾ. ನಾನು ಆಮೇಲೆ ನನಗೆ PCOD ಇರಬೇಕು ಅಂತ ನಾನು ಅಂದ್ಕೊಂಬಿಟ್ಟಿದ್ದೆ. ನನಗೆ ಗೊತ್ತೇ ಇರಲಿಲ್ಲ ಪ್ರೆಗ್ನೆಂಟ್ ಆಗಿದ್ದೀನಿ, ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇದು ಅನ್ನೋದು ಯಾವುದೂ ನಂಗೆ ಗೊತ್ತೇ ಇರಲಿಲ್ಲ. ನಾನು ಅಂದ್ಕೊಂಬಿಟ್ಟಿದ್ದೀನಿ PCOD ಆಗಿಬಿಟ್ಟಿದೆ ಅಂತ. ನಾನು ಆ ಟೈಮಲ್ಲಿ ಏನು ಮಾಡಿದ್ದೀನಿ, ನನ್ನ ಪೀರಿಯಡ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈಟ್ ಪದಾರ್ಥ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನಾನು ಮೋಸ್ಟ್ಲಿ ಪೀರಿಯಡ್ಸ್ನಾಗ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ಥರ ಎಲ್ಲ ಮಾಡ್ತಾಯಿದ್ನಲ್ಲ, ನನಗೆ ಮನೇಲಿ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ರು, ಅಂದರೆ ದೊಡ್ಡೋರು ಇರ್ತಾರಲ್ವ, ನೀನು ಈಟೆಲ್ಲ ಪದಾರ್ಥ ಎಲ್ಲ ತಿನ್ನಬೇಡ, ಮದುವೆ ಆದಮೇಲೆ ಮಗು ಆಗೋ ಚಾನ್ಸಸ್ಸು ಇರುತ್ತೆ, ನೀನು ಈಟೆಲ್ಲ ಪದಾರ್ಥಗಳೆಲ್ಲ ತಿನ್ನಬೇಡ ಅಂತ ಹೇಳಿದರು. ಹೌದಾ ಅಂದ್ಕೊಂಡು ನಾನು ಈಟ್ ಪದಾರ್ಥ ತಗೊಳ್ಲಿಲ್ಲ ಸದ್ಯ ಆವಾಗ. ಆಮೇಲೆ ಏನಾಯಿತು ಅಂತಂದರೆ, ಸೆಕೆಂಡ್ ಮಂತು ಕೂಡ ನನ್ನ ಪೀರಿಯಡ್ಸು ಮಿಸ್ ಆಗೋಯಿತು. ಆವಾಗ ಡೌಟ್ ಬಂದು ನನಗೆ, ನಾನು ಮನೇಲೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋಣ, ಆಗಿದೆಯೋ ಇಲ್ವಾ ನೋಡೋಣ ಅಂತ ಅಂದ್ಬಿಟ್ಟು. ನನಗೆ ಏನೂ ಗೊತ್ತಿರಲಿಲ್ಲ, ಈ ಪ್ರೆಗ್ನೆನ್ಸಿ ಟೆಸ್ಟ್ ಹೆಂಗೆ ಟೆಸ್ಟ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಲಿಲ್ಲ, ಮತ್ತು ನಾನು ಪ್ರೆಗ್ನೆಂಟ್ ಆಗಿದ್ದೀನಾ ಇಲ್ವಾ ಸಿಮ್ಟಮ್ಸ್ ಏನೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಏನು ಗೊತ್ತಾ, ಆಗ್ತಾನೆ ನನ್ನ ಫ್ರೆಂಡ್ಸುಗಳೆಲ್ಲ 1 ಮಕ್ಕಳು 2 ಮಕ್ಕಳೆಲ್ಲ ಎತ್ತಿದ್ರು. ನನ್ನ ಒಬ್ಳು ಬೆಸ್ಟ್ ಫ್ರೆಂಡ್ಸ್ಗೆಲ್ಲ ಮಗು ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ನಾನು ನನ್ನ ಬೆಸ್ಟ್ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಕೇಳಿದೆ, ಏನು ಮೋಸ್ಟ್ಲಿ ಆಗಿದ್ದೀನಾ, ಪ್ರೆಗ್ನೆಂಟಿನಲ್ಲಿ ಆಗಿದ್ದೀನಾ, ಏನೇನು ಸಿಮ್ಟಮ್ಸು ಹಿಂಗೆಲ್ಲ ಆಗ್ತಿದೆ, ನಿಂಗೂ ಹಂಗಾಗಿತ್ತಾ ಏನು ಅಂತೆಲ್ಲ ಕೇಳಿದ್ದಕ್ಕೆ, ಮೋಸ್ಟ್ಲಿ ಇರ್ಬೋದೇನೋ, ನೀನು ಚೆಕ್ ಮಾಡು ಅಂತ ನನಗೆ ಹೇಳಿದರು. ಆಯಿತು, ನಾನು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಾಗ, ಯಾವಾಗ ಅಂತಂದರೆ ಡಿಸೆಂಬರಲ್ಲಿ, ನನಗೆ ಡೇಟ್ ಅಷ್ಟು ಸರಿಯಾಗಿ ನೆನಪಿಲ್ಲ. ಡಿಸೆಂಬರ್ ಟೈಮಲ್ಲಿ, ಅಂದರೆ ನನ್ನ ಮೋಸ್ಟ್ಲಿ 25ಗೆ ನಾನು ಕರೆಕ್ಟಾಗಿ ಆಗ್ತದಿದ್ದಾಗ, ಮೋಸ್ಟ್ಲಿ 27, 28 ನಾನು ನೋಡಿಕೊಂಡೆ ಅನಿಸುತ್ತೆ, ನಾನು ಚೆಕ್ ಮಾಡಿದೆ. ಆವಾಗ ಫಸ್ಟು ನಮಗೆ ತಾಳ್ಮೆನೇ ಇಲ್ಲ. ಫಸ್ಟು ಬಂದಿದೆ ಅದರಲ್ಲಿ
ಡಬಲ್ ಮಾರ್ಕ್ ಬಂದಿದೆ. ಒಂದು ಸಿಂಗಲ್ ಮಾರ್ಕು ಹೈಲೈಟಾಗಿ ಡಾರ್ಕಾಗಿ ಕಾಣ್ತಿದೆ, ಇನ್ನೊಂದು ಲೈಟಾಗಿ ಕಾಣ್ತಾಯಿದೆ. ನಾವು ಹಾಕ್ಬಿಟ್ಟು ಆಗಿಲ್ಲ ಬಿಡು ಬಂದಿಲ್ಲ ನೆಗೆಟಿವ್ ಅಂದ್ಕೊಂಬಿಟ್ಟಿದ್ವಿ. ಪಾಸಿಟಿವ್ ಇದ್ದರೂ ಕೂಡ ನೆಗೆಟಿವ್ ಅಂದ್ಕೊಂಬಿಟ್ಟಿದ್ದೀವಿ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ ಅದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಸೆಕೆಂಡ್ ಲೈನ್ ಒಂಚೂರು ಕಾಣಿಸಿದ್ರು ಕೂಡ ಅದು ಪಾಸಿಟಿವೇ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಆಮೇಲೆ ನನ್ನ ಫ್ರೆಂಡ್ಗೂ ಕೇಳಿದೆ, ಈ ಫೋಟೋ ಕೂಡ ಕಳಿಸಿದೆ ಅವಳಿಗೆ. ಸೆಕೆಂಡ್ ಲೈನ್ ಬಂದಿದೆ ಅಂದರೆ ಅದು ಪಾಸಿಟಿವ್ ಅಂತ. ಸೊ ನನಗೆ ಆ ಟೈಮಲ್ಲಿ ನಾನು ತಾಯಿ ಆಗ್ತಾಯಿದ್ದೀನಿ ಅಂದಿದ ತಕ್ಷಣ ನಂಗೆ ತುಂಬಾ ಖುಷಿ ಆಗೋಯಿತು. ನಾನಂತೂ ಹಿಂದೆ ಮುಂದೆ ಏನೂ ಯೋಚನೆ ಮಾಡಿಲ್ಲ. ಸೊ ಬೇಬಿ ಬರ್ತಾಯಿದೆ, ಓಕೆ ದೇವರು ನಮಗೆ ವರ ಕೊಟ್ಟಿದ್ದಾರೆ, ಆ ದೇವ್ರ ದಯದಿಂದ ಒಂದು ಮಗು ಆಯಿತು, ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ತುಂಬ ಕೇರ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಹೇಗೆ ಅಂತಂದರೆ ನಾನು ಬರೀ ಮೊಬೈಲಲ್ಲಿ ದಿನ ಬೆಳಗಿಂದ ರಾತ್ರಿವರೆಗೂ ನಾನು ಪ್ರೆಗ್ನೆನ್ಸಿ ಬಗ್ಗೆ, ಬೇಬಿ ಬಗ್ಗೆ, ಹೊಟ್ಟೆಲಿ ಮಗು ಹೇಗೆ ಬೆಳೀತದೆ, ಹೆಂಗೇನೋ ಏನೇನು ಮಾಡಬೇಕು ಅಂದರೆ ನನಗೆ ಅಷ್ಟೊಂದೇನು ಹೇಳೋರು ಇರಲಿಲ್ಲ. ಸೊ ಅದಕ್ಕೆ ನಾನು ಎಲ್ಲ ಇದರಲ್ಲೇ ಮೊಬೈಲಲ್ಲೇ ನೋಡ್ತಾಯಿದ್ದೆ. ಅದಾದಮೇಲೆ ನನ್ನ ಹಸ್ಬೆಂಡು ಜಾಬ್ಗೆಲ್ಲ ಹೋಗಬೇಕು ಅಂತ ಅಂದ್ಕೊತಾಯಿದ್ರು. ಅವ್ರು ಜಾಬೆಲ್ಲ ಹುಡುಕ್ತಾಯಿದ್ರು. ಆಮೇಲೆ ಅವ್ರ ಮನೆ ಅಂದರೆ ಅವರು ಇವಾಗ ಇದ್ದೀವಲ್ಲ ಈ ಊರಲ್ಲಿ, ಇಲ್ಲಿದ್ದಿದ್ದ ಮನೆಗೂ ಆಗಾಗ ಬಂದು ಹೋಗಬೇಕಾಗಿತ್ತು. ಸೊ ಇಲ್ಲಿ ಬಂದರೆ ಒಂದು 2-3 ದಿನ ಎಲ್ಲ ಅವರು ನನ್ನ ಬಿಟ್ಟು ಇಲ್ಲಿ ಬರಬೇಕಾಗಿತ್ತು. ಆ ಟೈಮಲ್ಲೆಲ್ಲ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊತೇನೆ. ನನಗೆ ಭಯ ಆಗ್ತಾಯಿತ್ತು, ಮೊದಲನೇ ಸರಿ ಆಗಿರೋದಲ್ವಾ, ಮೀನ್ಸ್ ನನಗೆ ಏನೂ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸು. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹತ್ರ ನನ್ನ ಹಸ್ಬೆಂಡು ಅಷ್ಟೇ ಇಲ್ಲಿರೋರು ತುಂಬ ಚೆನ್ನಾಗಿ ಗೊತ್ತಿರ್ತಾರಲ್ಲ, ಸೊ ಅವ್ರ ಅಜ್ಜಿ ಹತ್ರ ಎಲ್ಲ ಈ ಥರ ಕೇಳಿ ತಿಳ್ಕೊಂಡು ಹೆಂಗಿರಬೇಕು ಏನಂತೆಲ್ಲ ಕೇಳಿ ತಿಳ್ಕೊಂಡು ನನ್ನ ಹಸ್ಬೆಂಡು ನನಗೆ ಬಂದು ಹೇಳ್ತಾರೆ, ಹಿಂಗಿರಬೇಕು ನೀನು, ಮೊಬೈಲ್ ಜಾಸ್ತಿ ಯೂಸ್ ಮಾಡಬಾರ್ದು, ಚೆನ್ನಾಗಿ ಹಣ್ಣುಗಳು ತಿನ್ನಬೇಕು, ಚೆನ್ನಾಗಿ ಊಟ ಮಾಡಬೇಕು, ಬಗ್ಗೋದು ಎಲ್ಲ ಮಾಡಬಾರ್ದು, ಈ ಮಂತಲ್ಲಿ ಮಿಸ್ಕ್ಯಾರೇಜ್ ಆಗೋದು ಜಾಸ್ತಿ ಇರುತ್ತೆ, ಸೊ ನೀನು ತುಂಬ ಹುಷಾರಾಗಿರಬೇಕು ಅಂತೆಲ್ಲ ನನ್ನ ಹಸ್ಬೆಂಡು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲನೂ ನನಗೆ ಹೇಳ್ಕೊಟ್ಟು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೇಳಿ ನಿಜವಾಗ್ಲೂ ನನ್ನ ಹಸ್ಬೆಂಡೇ ಎಲ್ಲ ಆ ಥರ ನನಗೆಲ್ಲ ಹೇಳ್ಕೊಟ್ಟಿದ್ದು ಹೆಂಗಿರಬೇಕು ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ನನಗೆ 3 ತಿಂಗಳಲ್ಲಿ ಸೊ ನಾವು ಟೆಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಅದು ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲೂ ಕೂಡ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು ಎಲ್ಲ ಮಾಡಿ ಕನ್ಫರ್ಮ್ ಮಾಡಿದ್ರು. ಸೊ ಆಮೇಲೆ ಸ್ಕ್ಯಾನಿಂಗ್ ಮಾಡಬೇಕು ಅಂತಲೂ ಹೇಳಿದ್ರು. ಅದಾದಮೇಲೆ ಫಸ್ಟ್ ಸ್ಕ್ಯಾನಿಂಗಲ್ಲಿ ನನಗೇನೂ ತೋರಿಸೇ ಇಲ್ಲ. ಸೊ ಹೌದು ಫೆಟಲ್ ಇದೆ, ಬೇಬಿ ಫಾರ್ಮ್ ಬೇಬಿ ಇದೆ ಅಂತೆಲ್ಲ ಹೇಳಿದರು. ಸೊ ಆಮೇಲೆ ನಮಗೆ ತೋರಿಸಿಲ್ಲ. ಆಮೇಲೆ ನಾನು 2 ತಿಂಗಳು ಸಮಥಿಂಗ್ ಆಗಿದೆ ಅಂತ ಅವಾಗ ಹೇಳಿದರು. ಸೊ ಇನ್ನು 3 ತಿಂಗಳವರೆಗೂ ಹುಷಾರಾಗಿರಬೇಕು ಅಂತ ಅಂದ್ಬಿಟ್ಟು ನಾನು 3ನೇ ತಿಂಗಳು ನಿಜ ಹೇಳ್ತೀನಿ ಯಾವೊಂದು ಕೆಲಸನೂ ಮಾಡ್ತಾಯಿರಲಿಲ್ಲ. ನಾನು ಮೆಟ್ಲು ಕೂಡ ಸಹ ಹತ್ತುತ್ತಾ ಇರಲಿಲ್ಲ. ಆ ಮನೇಲಿದ್ದಾಗ ಮೆಟ್ಲೆಲ್ಲ ಇತ್ತು, ಅದು ಕೂಡ ನಾನು ಹತ್ತುತ್ತಾ ಇರಲಿಲ್ಲ. ಆರಾಮಾಗಿ ತಿನ್ನೋದು, ಮಲಗೋದು, ಪ್ರಶಾಂತವಾಗಿ ಕುತ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದೆ ಅಷ್ಟೇ. ನಾನು ಯಾವ ಕೆಲಸನೂ ಮಾಡೋಕ್ಕೋಗಿಲ್ಲ. ಯಾಕಂದರೆ ಫಸ್ಟ್ ಬೇಬಿ ತುಂಬ ಹೆಲ್ತಿಯಾಗಿರಲಿ ಅಂತ ಅಂದ್ಬಿಟ್ಟು ನಾನು ತುಂಬ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇತ್ತು. ಇದೆಲ್ಲ ಇದ್ದಿದ್ದ ಮಧ್ಯದಲ್ಲಿ ಆವಾಗ ಲಾಕ್ಡೌನು, ಕೊರೋನಾ ಟೈಮು, ಇನ್ನೂ ಕೂಡ ತುಂಬ ಜಾಗ್ರತೆಯಿಂದ ಇರಬೇಕು. ಯಾಕಂತಂದರೆ ಇನ್ಫೆಕ್ಷನ್ ಆಗೋದೆಲ್ಲ ಜಾಸ್ತಿ ಅಲ್ವಾ. ಆ ಟೈಮಲ್ಲಿ ನನಗೆ ಒಂದು ಬ್ಯಾಡ್ ನ್ಯೂಸ್ ಆಗಿ ಬಂದಿದ್ದು ಏನು ಅಂತಂದರೆ ಅವಾಗ ಎಲ್ಲ ಕಡೆ ನಮ್ಮ ಏರಿಯಾ ಕಡೆಯಲ್ಲೆಲ್ಲ ಸುಮಾರು ಜನಕ್ಕೆ ಪಾಸಿಟಿವ್ ಬಂದಿತ್ತು. ಸೊ ಕೊರೋನಾ ಎಲ್ಲ ಪಾಸಿಟಿವ್ ಬಂದಿತ್ತು. ಸೊ ಈ ಭಯದಿಂದಲೇ ನಾನು 3ನೇ ತಿಂಗಳೆಲ್ಲ ಕಳೆದೆ. ಒಂದೇ ದಿನ ನನ್ನ ಮೈದಾ ಎಲ್ಲ ಬಂದಿದ್ರು. ಸೊ ಅವರು ಯಾರೋ ಒಬ್ಬರು ರಿಲೇಟಿವ್ಸ್ ಮನೆಗೆ ಹೋಗಿದ್ದಾಗ ಅವ್ರು ಯಾರಿಗೋ ಜ್ವರ ಇತ್ತು. ಸೊ ಆಮೇಲೆ ನನ್ನ ಮೈದಾಗೆ ಜ್ವರ ಬಂತು. ಆಮೇಲೆ ನನ್ನ ಮೈದಾಗೆ ಬಂದಮೇಲೆ ಆಮೇಲೆ ನನ್ನ ಹಸ್ಬೆಂಡಿಗೆ ಬಂತು, ಆಮೇಲೆ ನನಗೆ ಬಂತು. ಸೊ ಹಸ್ಬೆಂಡಿಂದ ನನಗೂ ಬಂತು ಜ್ವರ. ಅಂದರೆ ಒಬ್ಬರಿಂದ ಒಬ್ರಿಗೆ ಬರುತ್ತಲ್ವ ಜ್ವರ. ಸೊ ನನಗಂತೂ ತುಂಬಾ ಭಯ ಆಗೋಗಿತ್ತು. ಏನಪ್ಪ 4ನೇ ತಿಂಗಳಲ್ಲಿ ಈ ರೀತಿ ಜ್ವರ ಬಂದುಬಿಟ್ಟಿದೆ ಅಂತ ತುಂಬಾ ಭಯ ಆಗೋಗಿತ್ತು. ನನಗೆ ಭಯ ಆಗ್ತಿದ್ದು ನನ್ನ ಬೇಬಿ ಏನು ಅಂತಂದರೆ ತುಂಬ ಸುಸ್ತಾಗೋದು ಮತ್ತು ಜ್ವರ ಜಾಸ್ತಿ, ನೆಗಡಿ, ಕೆಮ್ಮು ಎಲ್ಲ ಜಾಸ್ತಿ, ಇರೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು. ಆಮೇಲೆ ನಾನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಚೆಕಪ್ ಮಾಡಿಸಿದ್ರು. ಅಲ್ಲಿ ಚೆಕಪ್ ಮಾಡಿಸಿದಾಗ ನನಗೆ ಫಸ್ಟು ಅವರು ಟ್ರೀಟ್ಮೆಂಟ್ ಕೊಟ್ಟರು. ಸೊ ಅವ್ರು ಮೆಡಿಸಿನ್ ಎಲ್ಲ ಕೊಟ್ಟರು. ನನಗೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡೆ. ಆಮೇಲೆ ನೋಡಿದ್ರೆ ಇದರಲ್ಲಿ ರಿಪೋರ್ಟಲ್ಲಿ ಏನಾಗ್ತಿದೆ ಅಂದರೆ ಕೊರೋನಾ ಪಾಸಿಟಿವ್ ಅಂತ ಹಾಕ್ಬಿಟ್ಟಿದ್ದಾರೆ. ನನಗೆ ತುಂಬಾ ಭಯ ಆಗೋಯಿತು. ಅಯ್ಯೋ ನಾನು ಬೇರೆ ಪ್ರೆಗ್ನೆಂಟು, ಹೊಟ್ಟೆಲಿ ಬೇರೆ ಮಗು ಇದೆ, ಏನಪ್ಪ ಇವಾಗ ಇವ್ರು ನೋಡಿದ್ರೆ ಕೊರೋನಾ ಬಂದಿದೆ, ಪಾಸಿಟಿವ್ ಬಂದಿದೆ ಅಂತ. ನನ್ನ ಬಗ್ಗೆ ಅಂತೂ ನಿಜವಾಗ್ಲೂ ನಾನು ಯೋಚನೆ ಮಾಡಲಿಲ್ಲ. ನಾನು ಯೋಚನೆ ಮಾಡಿದ್ದೆ ನನ್ನ ಮಗು ಬಗ್ಗೆ. ಸೊ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಏನೋ, ಅವಾಗ ಒಂಚೂರು ನಾಲೆಡ್ಜ್ ಏನೂ ಗೊತ್ತಿಲ್ಲ. ಮೀನ್ಸ್ ಪ್ರೆಗ್ನೆಂಟ್ಗೆ ಏನಾದರೂ ಕೊರೋನಾ ಬಂದರೆ ಏನಾಗುತ್ತೆ ಅನ್ನೋದು ನನಗೇನೂ ಗೊತ್ತಿರಲಿಲ್ಲ. ನನಗಂತೂ ನನಗೆ ಭಯ ಆಗ್ತಿದ್ದಂದರೆ ಪಾಪು ಬಗ್ಗೆನೇ.
ಅಯ್ಯೋ ಮಿಸ್ಕ್ಯಾರೇಜ್ ಆಗಿಬಿಡುತ್ತಾ ಏನು ಅಂತ ಅಂದ್ಬಿಟ್ಟು ತುಂಬಾ ಭಯ ಆಗ್ತಾಯಿತ್ತು. ಆಮೇಲೆ ಅವರು ಕೊಟ್ಟಿದ್ದು ಅವಾಗ ಕೊಡ್ತಾಯಿದ್ರಲ್ಲ ವಿಟಮಿನ್ ಸಿ ಮತ್ತು ಡೋಲೋ ಎಲ್ಲ ಕೊಡ್ತಾಯಿದ್ರಲ್ಲ, ಸೊ ಅದೆಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾಯಿದ್ರು. ನಾನು ದಿನ ತಪ್ಪದಿರ ಹಾಕ್ಕೊತಾ ಇದ್ದೆ. ಅದು ಹಾಕ್ಕೊಂಡಾದ್ಮೇಲೆ ನನಗೆ ಮತ್ತೆ ತೋರಿಸ್ದಾಗ ಏನಿಲ್ಲ, ಆ ಥರ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಮೀನ್ಸ್ ಆ ಟೈಮಲ್ಲಿ ಈ ಸಿಮ್ಟಮ್ಸ್ ಏನೇ ಕಾಣಿಸಿದ್ರು ಕೂಡ ಕೊರೋನಾ ಪಾಸಿಟಿವ್ ಅಂತ ಕೊಟ್ಬಿಡ್ತಾಯಿದ್ರು. ಬಟ್ ದೇವ್ರ ದಯದಿಂದ ನನ್ನ ಮಗುನ ಬಚಾವ್ ಮಾಡಿದ್ದಾರೆ ದೇವರು ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಥರ ನಮಗೆ ಸೈಡ್ ಎಫೆಕ್ಟ್ ಆಗಲಿ ಏನೂ ಆಗಲಿಲ್ಲ, ಯಾವುದೇ ಥರ ಕೆಟ್ಟದಾಗಲಿಲ್ಲ. ಸೊ ತಾಯಿ ಮಗು ಇಬ್ಬರು ಆವಾಗ ಕ್ಷೇಮವಾಗಿದ್ವಿ. ಆಮೇಲೆ ನನಗೆ ವಾಮಿಟ್ಗಳು ಜಾಸ್ತಿ ಆಗಕ್ಕೆ ಶುರುವಾಯಿತು. ನನಗೆ ನಿಜ ಹೇಳ್ಬೇಕಂದ್ರೆ ನಾನು ಇಷ್ಟು ಇದರಲ್ಲೂ ಕೂಡ ವಾಮಿಟ್ ನನಗೆ ಬರಂಗೆ ಆಗ್ತಾಯಿತ್ತು, ಆದರೆ ವಾಮಿಟ್ ಜಾಸ್ತಿ ಆಗ್ತಾ ಇರಲಿಲ್ಲ. ನನಗೆ ವಾಮಿಟ್ ಬರಂಗೆ ಆಗ್ತಿದ್ದಂಗೆ ನಾನು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತಾಯಿದ್ದೆ. ಯಾಕಂದರೆ ನನಗೆ ವಾಮಿಟ್ ಮಾಡಬೇಕಂತಂದರೆ ನಿಜವಾಗ್ಲೂ ಕರ್ಲೆ ಹೊರಗಡೆ ಬಂದ್ಬಿಡುತ್ತೆ ಅನ್ನೋ ಅಷ್ಟು ಫೀಲಿಂಗ್ ಆಗ್ತಾಯಿತ್ತು ನನಗೆ ಅದಂದ್ರೇ ಆಗಲ್ಲ. ಅದಕ್ಕೆ ನಾನು ತಪ್ಪದಿರೋ ಬೆಳಗ್ಗೆ ಸಾಯಂಕಾಲ ಎಲ್ಲ ನಾನು ಟ್ಯಾಬ್ಲೆಟ್ ಹಾಕ್ಕೊತಾ ಇದ್ದೆ ವಾಮಿಟ್ದು. ಅದಾದಮೇಲೆ ನನಗೆ ಯಾವ ಸ್ಮೆಲ್ಲು ಆಗ್ತಾ ಇರಲಿಲ್ಲ. ಅದೇನೋ ಸ್ಮೆಲ್ಲು ಅನ್ನನೂ ಇಡೋಕ್ಕಾಗ್ತಿಲ್ಲ, ಅಡುಗೆನೂ ಮಾಡೋಕ್ಕಾಗ್ತಿರಲಿಲ್ಲ. ಅನ್ನ ಒಂದು ವಿಷಲ್ 2 ವಿಷಲ್ ಬಂದರೆ ನನಗಿಲ್ಲಿ ವಾಮಿಟ್ ಬರೋಂಗೆ ಶುರು ಆಗ್ತಾಯಿತ್ತು. ಹೊಟ್ಟೆಲ್ಲ ತೊಳಸ್ತಾಯಿತ್ತು, ಒಂಥರ ಆಗ್ತಾಯಿತ್ತು. ಸೊ ನಾನು ನಿಜ ಹೇಳ್ಬೇಕಂದ್ರೆ ಮಾಸ್ಕ್ ಹಾಕ್ಕೊಂಡು ನಾನು ಅಡುಗೆ ಮಾಡಿದ್ದೀನಿ. ಸೊ ಈ ರೀತಿ ನಾನು ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ವಾಮಿಟ್ ಆಗೋದನ್ನ ತಡೆದಿರೋದಂದರೆ ಈ ರೀತಿ ಅಂತ ಹೇಳ್ಬೋದು. ಅದಾದಮೇಲೆ ಬ್ಯಾಕ್ ಪೇನ್ ಅಂತೂ ನಾನು ಬಿಟ್ಟೇ ಹೋಗಲೇ ಇಲ್ಲ. ಮಲ್ಕೊಳ್ಳೋಕ್ಕೂ ಸರಿಯಾಗಿ ಆಗ್ತಾಯಿರಲಿಲ್ಲ, ಆ ಥರ ಆಗ್ತಿತ್ತು. ಇದಾದಮೇಲೆ ನನಗೆ 5ನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದೆ. ಸ್ಕ್ಯಾನಿಂಗಲ್ಲಿ ಪಾಪು ಎಲ್ಲ ಚೆನ್ನಾಗೇ ಇದೆ, ಚೆನ್ನಾಗೇ ಬೆಳವಣಿಗೆ ಆಗ್ತಾಯಿದೆ ಅಂತೆಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು. ಸೊ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಇದ್ವಿ. ಅದಾದಮೇಲೆ ಮತ್ತೆ ನನಗೆ ಶುರುವಾಗಿದ್ದು ಏನಂತಂದರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಐ ಶುಗರ್ ಇದೆ ನನಗೆ. ಅಪ್ಪ ದೇವರೇ, ಮತ್ತೆ ಏನಪ್ಪ ಶುರುವಾಯಿತು, ಮತ್ತೆ ಏನಪ್ಪ ಹೆಂಗಪ್ಪ ನನಗೆ ಯಾಕಪ್ಪ ಶುಗರ್ ಬಂದುಬಿಡ್ತು, ಏನಾಯಿತು ಏನು ಅಂತಂದರೆ ನಾನು ಮಾಡ್ತಿದ್ದ ಮಿಸ್ಟೇಕ್ ಏನು ಅಂತಂದರೆ, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗೋಕ್ಕಿಂತ ಮುಂಚೆಯಿಂದನೂ ನಾನು ಅವಾಗವಾಗ ಫಾಸ್ಟಿಂಗ್ ಮಾಡ್ತಾಯಿದ್ದೆ. ಸೊ ಅದು ನನಗೆ ಶುಗರ್ ಬಂದಿರೋದು. ಸೊ ನಾವು ಜಾಸ್ತಿ ಸರಿ ಟೈಮ್ಗೆ 3 ಹೊತ್ತು ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂತಂದರೆ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಸೊ ಆವಾಗ ಅದು ಶುಗರ್ ಆಗಿ ಪರಿವರ್ತನೆ ಆಗಿಬಿಟ್ಟು ಶುಗರ್ ಬಂದುಬಿಡುತ್ತೆ. ಸೊ ನನಗೆ ಆ ಟೈಮಲ್ಲಿ ನಂಗೆ ಗೊತ್ತಿರಲಿಲ್ಲಲ್ಲ. ಸೊ ಆ ಟೈಮಲ್ಲೆಲ್ಲ ನಾನು ಫಾಸ್ಟಿಂಗ್ ಮಾಡ್ತಾಯಿದ್ದು ನನಗೇನಾಗಿತ್ತು ಅಂದರೆ ಶುಗರ್ ಬಂತು. ಸೊ ನಾವೆಲ್ಲ ಡಯಟ್ ಮಾಡಿಕೊಂಡೆ ಎಲ್ಲ ಇದು ಮಾಡಬೇಕು ಅಂತ ಎಕ್ಸಸೈಸು, ಡಯೆಟ್ಟು ಎಲ್ಲ ಔಟ್ಸೈಡ್ ಫುಡ್ಡು ಎಲ್ಲ ಏನು ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಹಣ್ಣುಗಳೇ ತಿಂದ್ಕೊಂಡು ಡಯಟ್ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ದೆ. ಆಮೇಲೆ ಡಾಕ್ಟ್ರು ಹೇಳ್ತಾಯಿದ್ರು, ಒಂದು ಡಯಟ್ ಏನೋ ಚೆನ್ನಾಗಿ ಫಾಲೋ ಆಗ್ತಾಯಿದ್ದೀರಾ, ವಾಕಿಂಗು ಮಾಡ್ತಿದ್ದೀರಾ, ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೀರಾ, ಬಟ್ ನಿಮಗೆ ಮಾರ್ನಿಂಗು ಕೂಡ ಐಸ್ ತೋರಿಸ್ತಾ ಇದೆ, ಅದರಿಂದ ನೀವು ಇನ್ಸುಲಿನ್ ತೊಗೊಬೇಕು ಅಂತ ಹೇಳಿದ್ರು. ಸೊ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು. ನಿಜ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕೂಡ ಇನ್ಸುಲಿನು ಕೊಡ್ತಾಯಿದ್ರು. ಒಂದು 4 ಯೂನಿಟ್ ಏನೋ ನನಗೆ ಇನ್ಸುಲಿನ್ ಕೊಡ್ತಾಯಿದ್ರು. ನನ್ನ ಹಸ್ಬೆಂಡೇ ದಿನ ಈ ಕೈಗೊಂದು ದಿನ ಕೊಡ್ತಾಯಿದ್ರು ನನಗೆ ಇನ್ಸುಲಿನ್ನು. ನಿಜವಾಗ್ಲೂ ಇನ್ಸುಲಿನ್ ತೊಗೊಳ್ಳೋದಂದರೆ ತುಂಬಾ ಕಷ್ಟ. ಕರೆಕ್ಟ್ ಟೈಮಿಗೆ ದಿನ ತೊಗೊಳ್ಬೇಕು. ಅಂಟಿಲ್ ಶುಗರ್ ಹೋಗೋವರೆಗೂ, ನಾರ್ಮಲ್ ಬರೋವರೆಗೂ ಇನ್ಸುಲಿನ್ ತೊಗೊಂಡ್ರೆ ಬಿಡೋದೇ ಇಲ್ಲ, ಹಂಗೆ ಕೊಡ್ತಾನೆ ಇರ್ತಾರೆ. ಸೊ ಆ ಥರ ಎಲ್ಲ ಆಗ್ತಿತ್ತು. ನಾವೇನು ಅಂದ್ಕೊಂಡ್ವಿ, ಡಯಟಲ್ಲೇ ಎಲ್ಲ ಸರಿ ಮಾಡ್ಕೊಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಾಳೆ ದಿವಸ ಡೆಲಿವರಿ ಟೈಮಲ್ಲಿ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಡಾಕ್ಟ್ರ್ ಹೇಳಿದ್ದಕ್ಕೆ ಇನ್ಯಾಕೆ ನಮಗೆ ರಿಸ್ಕು, ಇದು ಬೇರೆ ಮೊದಲೇ ಬೇಬಿ, ದೇವ್ರು ಕೊಟ್ಟಿರೋದು, ನಾವು ಯಾಕೆ ಕಳ್ಕೊಬೇಕು, ಏನೋ ಒಂದು ಡಾಕ್ಟ್ರ್ ಹೇಳಿದಾರಲ್ಲ ಅವ್ರು ಹೇಳ್ದಂಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ವಿ. ಆದರೂ ಎಷ್ಟೇ ಇನ್ಸುಲಿನ್ ತೊಗೊತಾ ಇದ್ದಾಗ ನಾರ್ಮಲ್ ಇತ್ತು. ಬಟ್ ಇನ್ಸುಲಿನ್ನು ನಾನು ಅಂಟಿಲ್ ನನ್ನ ಡೆಲಿವರಿ ಆಗೋವರೆಗೂ ಇನ್ಸುಲಿನ್ ತೊಗೊತಾನೆ, ಅದು ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಿಡೋಂಗಿಲ್ಲ ಅಂತ ಮಾಡ್ತಾನೆ ಇರಬೇಕಂತೆ. ಸೊ ಅದು ನನಗೆ ಅದಾಯಿತು. ಅದಾದಮೇಲೆ ನಾನು ವೆಯ್ಟು ಕೂಡ ನಾನು ಜಾಸ್ತಿ ಆಗ್ತಾನೆ ಬಂದೆ. ಒಂದೊಂದು ದಿನ ಅಂತೂ ಇವತ್ತು ನೋಡಿರ್ತೀನ, ಬೆಳಗ್ಗೆ ನೋಡೋಷ್ಟೊತ್ತಲ್ಲಿ 2 kg 3 kg ಜಾಸ್ತಿ ಆಗಿಬಿಡ್ತಾಯಿದ್ದೆ. ವೆಯ್ಟ್ ಕೂಡ ಜಾಸ್ತಿನೇ ಬರ್ತಾಯಿದ್ದೆ ನಾನು. ಅಂದರೆ ನಾನು ಬೇಬಿ ಅದಾದಮೇಲೆ ನಾನು ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಊಟ ಮಾಡಿಕೊಂಡು, ಚೆನ್ನಾಗಿ ಹಣ್ಣುಗಳೆಲ್ಲ ತಿಂದ್ಕೊಂಡು ನಾನು ಚೆನ್ನಾಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮುಗಿಸ್ಕೊಂಡೆ. ಅಂದರೆ ನಾನು ಹೆಲ್ತಿಯಾಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿನ ಮುಗಿಸ್ಕೊಂಡೆ. ಸೊ ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಆ ಪ್ರೆಗ್ನೆನ್ಸಿ ಲೇಡಿ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಹಣ್ಣುಗಳು ತಿನ್ನಿ. ಮತ್ತು ಯಾವುದೇ ಕಾರಣಕ್ಕೂ ಅಷ್ಟೇ ಒಂದು ಟೈಮಲ್ಲೂ ಕೂಡ ಫುಡ್ಡನ್ನ ತಿನ್ನೋದನ್ನ ಸ್ಕಿಪ್ ಮಾಡಬೇಡಿ. ಪ್ರತಿದಿನ ನೀವು ಊಟ ಮಾಡಬೇಕು. ಬೇಬಿ ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ ಅನ್ನೋ ಟೈಮಲ್ಲೇ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು, ಚೆನ್ನಾಗಿ ಊಟ ಮಾಡ್ಕೊಂಡಿರಬೇಕು. ಇಲ್ಲಾಂತಂದರೆ ಪ್ರೆಗ್ನೆನ್ಸಿಯಲ್ಲೇ ಶುಗರ್ ಬರ್ಬೋದು. ಅದು ಮೀನ್ಸ್
ಫಾದರು ಮದರ್ಗೆ ಶುಗರು ಏನಾದರೂ ಇತ್ತಂದರೆ ಮಕ್ಳಿಗೂ ಬರ್ಬೋದು ಆ ಟೈಮಲ್ಲಿ. ಬಟ್ ಅದು ಗೆಸ್ಟೇಷನಲ್ ಶುಗರ್ ಅಲ್ವಾ, ಸೊ ಅದು ಬಂದೇ ಬರುತ್ತೆ. ಈ ಥರ ನಾವು ಒಂದು ಹೆಲ್ತಿ ಫುಡ್ಡು ಚಾಟ್ ಇದ್ದರೆ ನಮಗೆ ಆ ಥರ ಏನೂ ಆಗೋದಿಲ್ಲ. ಸೊ ಬಿ ಪಿ, ಶುಗರು, ಥೈರಾಯ್ಡ್ ಎಲ್ಲ ನಾರ್ಮಲ್ ಆಗಿದ್ರೇ ಪ್ರೆಗ್ನೆನ್ಸಿ ಚೆನ್ನಾಗಿ ಹೋಗೋದು. ಸೊ ಡೆಲಿವರಿನೂ ಕೂಡ ಚೆನ್ನಾಗಾಗೋದು. ಸೊ ಅದಕ್ಕೆ ಪ್ರೆಗ್ನೆಂಟ್ ಲೇಡಿ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಒಳ್ಳೆ ಡಯಟ್ ಮೇಂಟೈನ್ ಮಾಡಿ. ಹಾಗೆ ಅದು ಸೊ ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಚೆನ್ನಾಗಿ ಫಾಲೋ ಮಾಡಿ, ಚೆನ್ನಾಗಿ ಡಯಟ್ ಎಲ್ಲ ಫಾಲೋ ಆಗಿ ಹೆಲ್ತಿ ಪ್ರೆಗ್ನೆನ್ಸಿ ಆಗಲಿ. ಸೊ ಪ್ರೆಗ್ನೆಂಟ್ ಲೇಡೀಸ್ಗೆಲ್ಲ ಹೇಳೋದು ಒಂದೇ, ನಿಮ್ಮ ಆರೋಗ್ಯ ತುಂಬಾ ಮುಖ್ಯ. ಸೊ ಯಾವುದೇ ಪ್ರಾಬ್ಲಮ್ ಬಂದರೂ ಏನೇ ಟೆನ್ಷನು ಏನು ತೊಗೊಂತೀರಾ, ಆರಾಮಾಗಿ ಒಂದು ದೇವ್ರನ್ನ ಧ್ಯಾನ ಎಲ್ಲ ಮಾಡಿಕೊಂಡು ಆರಾಮಾಗಿ ಇರಿ. ಸೊ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸೊ ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ, ನನ್ನ ಡಯಟು, ನನ್ನ ಎಕ್ಸ್ಪೀರಿಯೆನ್ಸು, ನಾನು ಪಟ್ಟ ಪ್ರಾಬ್ಲಮ್ಸು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿಲಿ ಎಲ್ಲ ನನಗಾಗಿರೋಂಥ ಎಲ್ಲ ಸಿಮ್ಟಮ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಸಿಮ್ಟಮ್ಸ್ ಇತ್ತು ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.